ರಾಮ ಜನ್ಮಭೂಮಿ ಆದಂತ ಅಯೋಧ್ಯೆಗೆ ಬೆಂಗಳೂರಿಂದ 3 ದಿನದಲ್ಲಿ 18,000 ಬಜೆಟ್ ಅಲ್ಲಿ ಹೇಗೆ ಹೋಗಿ ಬರ್ಬೋದು ನೋಡೋಣ ಬನ್ನಿ. ಡೇ 1 ಬೆಳಗ್ಗೆ ವಾರಣಾಸಿಗೆ ಫ್ಲೈಟ್ ತಗೊಳ್ಳಿ. ಟು ಅಂಡ್ ಫ್ರೋ ಸೇರಿ 12 to 14,000 ಒಳಗಡೆ ಆಗುತ್ತೆ. ಅದರ ನಂತರ ವಾರಣಾಸಿ ಟು ಅಯೋಧ್ಯೆ ಬಸ್ ನೋಡಿದ್ರೆ 350 ರೂಪಾಯಿ. ಆರ್ಡಿನರಿ ಬಸ್ ಜರ್ನಿ ನೋಡಿದ್ರೆ 6 to 7 ಅವರ್ಸ್ ಆಗುತ್ತೆ. ಅದಾದ್ಮೇಲೆ ರೀಚ್ ಆಗಿದ ತಕ್ಷಣ ಅಲ್ಲಿಂದ ಆಟೋ ಸಿಗುತ್ತೆ. ಆಟೋ ತಗೊಂಡ್ರೆ ನಿಮಗೆ ಪರ್ ಪರ್ಸನ್ 50 ರೂಪೀಸ್ ಆಗುತ್ತೆ. ಡಾರ್ಮಿಟರಿ ತಗೊಳ್ಳಿ, ಪರ್ ಡೇ 375 ರೂಪೀಸ್ ಆಗುತ್ತೆ ಒಬ್ಬರಿಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಜೈ ಶ್ರೀರಾಮ್ ಅಂತ ಹಣೆಯಲ್ಲಿ ಬರ್ಕೊಂಡು ಫುಲ್ ಜೋಶ್ ಇಂದ ದರ್ಶನ ಮಾಡ್ಕೊಳಕ್ ಹೊರಟ್ವಿ. ಮೊದಲಿಗೆ ನಾವು ರಾಮನ್ ದರ್ಶನ ಪಡಿಬಾರ್ದು, ಅದಕ್ಕೂ ಮುಂಚೆ ಹನುಮಗಟ್ಟಿ ಅಂತ ಒಂದು ಜಾಗ ಇದೆ. ಈ ಜಾಗದಲ್ಲಿ ಹೋಗಿ ಆ ದರ್ಶನ ಮಾಡಿಕೊಂಡು ಅದರ ನಂತರ ಇವರ ಪರ್ಮಿಷನ್ ತಗೊಂಡೆ ನಾವು ರಾಮನ ನೋಡಕ್ ಹೋಗಬೇಕು. ನೆಕ್ಸ್ಟ್ ನಾವು ರಾಮನ್ ನೋಡಕ್ ಹೊರಟ್ವಿ. ಫಾಸ್ಟ್ ಮೂವಿಂಗ್ ಕ್ಯೂ ಇತ್ತು, ಸಿಕ್ಕಾಬಡೆ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು. ಎಷ್ಟೇ ಕ್ರೌಡ್ ಇದ್ರು ಆರಾಮಾಗಿ ಒಂದು 10 to 15 ಮಿನಿಟ್ಸ್ ಅಲ್ಲಿ ನಿಮಗೆ ದರ್ಶನ ಆಗುತ್ತೆ. ದೇವಸ್ಥಾನ ಪ್ರಾಕಾರ ಎಂಟರ್ ತಕ್ಷಣ ಕ್ಯೂ ನೀವು ಹೋಗ್ಬೇಕಾದ್ರೆ ರಾಮ್ಲಲ್ಲಾನ ನೀವು ನೋಡ್ತಾ ಹೋಗ್ಬೋದು. ಸೊ ಒಂದು 7 to 8 ಮಿನಿಟ್ಸ್ ಆರಾಮಾಗಿ ಇವ್ರ ದರ್ಶನ ನೀವು ಪಡಿಬಹುದು. ಡೇ 2 ರಾತ್ರಿ ವಾರಣಾಸಿಗೆ ಬಸ್ ತಗೊಳ್ಳಿ. ಡೇ 3 ಫುಲ್ ವಾರಣಾಸಿ ನೋಡಿ ಅವತ್ತು ನೈಟ್ ಬೆಂಗಳೂರಿಗೆ ಫ್ಲೈಟ್ ತಗೊಳ್ಳಿ. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಬಿಟ್ಟು ಸುಮಾರು ಇಂಪಾರ್ಟೆಂಟ್ ಪ್ಲೇಸ್ ಇದೆ, ನೆಕ್ಸ್ಟ್ ವಿಡಿಯೋ ತೋರಿಸ್ಕೊಡ್ತೀನಿ.